ಇಲ್ಲಿ ವೇಸ್ಟ್ ಎಲ್ಲ ಇತ್ತು. ಇಲ್ಲಿ ಬೆಂಕಿ ಹೋಗಿ ರೋಗಕ್ಕೆ ಬಂದಿಲ್ಲ. ಸೋಫಾ ಮಾಡೋದು ಗೌರಿಬಿದನೂರು ನಗರದ ಹಿರೇಬಿದನೂರು ಕೆಎಸ್ಆರ್ಟಿಸಿ ಡಿಪೋ ಬಳಿ ಇರುವ ಸೋಫಾ ಸೆಟ್ಗಳನ್ನು ರೆಡಿ ಮಾಡುವ ಫರ್ನಿಚರ್ ಫ್ಯಾಕ್ಟರಿಗೆ ಬೆಂಕಿ ತಗುಲಿ ರಾಯಲ್ ಎನ್ಫೀಲ್ಡ್ ಬೈಕ್ ಮತ್ತು ಸುಮಾರು 50 ಲಕ್ಷಕ್ಕೂ ಹೆಚ್ಚು ಸೋಫಾ ಸೆಟ್ ರೆಡಿ ಮಾಡುವ ವಸ್ತುಗಳು ಬೆಂಕಿಗೆ ಸುಟ್ಟು ಭಸ್ಮವಾಗಿದ್ದು ಮಾಲೀಕ ಕಂಗಾಲಾಗಿದ್ದಾನೆ. ಫರ್ನಿಚರ್ ಫ್ಯಾಕ್ಟರಿ ಮಾಲೀಕ ಶೌಕತ್ ಖಾನ್ ಮಾತನಾಡಿ, ಫರ್ನಿಚರ್ ಸೋಫಾ ರೆಡಿ ಮಾಡುವ ಫ್ಯಾಕ್ಟರಿ ಮಾಡಿದ್ದೆವು. ಫ್ಯಾಕ್ಟರಿ ಹೊರಗಡೆ ಗಲೀಜು ಇದ್ದ ಕಾರಣ ಸ್ವಚ್ಛಗೊಳಿಸಲು ತಿಳಿಸಿದ್ದೆ. ಸ್ವಚ್ಛತೆ ಮಾಡುವಾಗ ಬೆಂಕಿ ಇಟ್ಟಿದ್ದು. ಫ್ಯಾಕ್ಟರಿ ಒಳಗಡೆ 4 ಜನ ಯುವಕರು ಕೆಲಸ ಮಾಡುತ್ತಿದ್ರು. ಬುಲೆಟ್ ಬೈಕ್ ಮತ್ತು ಸುಮಾರು 80 ಲಕ್ಷ ಬೆಲೆ ಬಾಳುವ ವಸ್ತುಗಳು ಸುಟ್ಟು ಹೋಗಿದೆ. ಸಾಲ ಸೋಲ ಮಾಡಿ ಹಣ ತಂದು ಹಾಕಿದ್ದೆ. ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ನಗರಸಭೆ ವತಿಯಿಂದ ಲೈಸೆನ್ಸ್ ಮಾಡಿಕೊಳ್ಳಲು ಎಂದು ನಗರಸಭೆಯವರು ಫ್ಯಾಕ್ಟರಿ ಬಳಿ ಬಂದಿದ್ರು. ಹಣ ಕಟ್ಟುವಷ್ಟರಲ್ಲಿ ಬೆಂಕಿ ಹೊತ್ತಿಕೊಂಡು ಉರಿಯುತ್ತಿತ್ತು. ಅಷ್ಟರಲ್ಲಿ ಅಗ್ನಿಶಾಮಕ ದಳ ಅವರು ಸ್ಥಳಕ್ಕೆ ಬಂದು ಬೆಂಕಿ ನಂದಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ನಮ್ಮ ಹೆಸರು ಶೌಕತ್ ಖಾನ್ ಅಂತ. ನಾವು ಫ್ಯಾಕ್ಟ್ರಿ ಮಾಡಿದ್ವಿ. ಇಲ್ಲಿ ಫರ್ನಿಚರ್ ರೆಡಿ ಮಾಡೋದು, ಸೋಫಾ ಸೆಟ್ಗಳು ರೆಡಿ ಮಾಡೋದು. ಒಂದು ಈಚೆ ಕಡೆ ಸ್ವಲ್ಪ ಗಲೀಜಿತ್ತು. ಅದನ್ನು ಬೆಂಕಿ ಇಕ್ಕಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಹಂಗೆ ಬೆಂಕಿ ಇಕ್ಬಿಟ್ಟಿದ್ದಾರೆ. ಕ್ಲೀನ್ ಮಾಡೋಕ್ಕೆ ಹೇಳಿದ್ದೆ ಯಾರಿಗೂ. ಫ್ಯಾಕ್ಟ್ರಿ ಹುಡುಗರು ಒಳಗಡೆ ಕೆಲಸ ಮಾಡ್ತಾಯಿದ್ರು. 4 ಜನ ಒಳಗಡೆ ಕೆಲಸ ಮಾಡ್ತಾಯಿದ್ರು. ಒಂದು 80 ಲಕ್ಷ ಬಂಡವಾಳ ಸರ್. ಕ್ಲೀನಾಗಿ ಸುಟ್ಟೋಗಿದೆ. 80 ಲಕ್ಷ ಸರ್. ಬರೀ ಬಟ್ಟೆ ಅದು ಲೆದರ್ ಕೊಂಡ್ಕೊಂಡು ಬಂದಿರೋದು 31 ಲಕ್ಷ ಸರ್. ಅದು ಒಳಗಡೆ ಈಚೆ ಕಡೆ ಹಾಕ್ತಾ ಇದ್ದಾರೆ ನೋಡಿ. ಇವಾಗ ಒಂದು ಗಾಡಿ ಇತ್ತು, ಬುಲ್ಲೆಟು, ಹೊಸ ಗಾಡಿ, ಅದು ಒಳಗಡೆ ಇಕ್ಕಿದ್ದೆ. ಕ್ಲೀನಾಗಿ ಬುಲ್ಲೆಟು ಸುಟ್ಟೋಗ್ಬಿಟ್ಟಿದೆ. 2025 ಮಾಡಲೇ ಅದು. ಕ್ಲೀನಾಗಿ ಅಷ್ಟು ಬಂಡವಾಳ ಹೊಟ್ಟೋಗಿದೆ ಸರ್. ಟೋಟಲ್ ಎಷ್ಟು ಲಾಸ್ ಆಗಿದೆ ಏನು? ಒಂದು 80 ಲಕ್ಷ ಸರ್. ನಮ್ಮದು ನಗರಸಭೆಯಿಂದ ಸಾಲನೇ 1 ಕೋಟಿ ಇದೆ ಸರ್. ಫ್ಯಾಕ್ಟ್ರಿಗೋಸ್ಕರ ಮಾಡಿರೋ ಸಾಲನೇ 1 ಕೋಟಿ ಸಾಲ ಮಾಡಿದ್ದೀವಿ. 80 ಲಕ್ಷ ರೂಪಾಯಿ ಆನ್ಲೈನಲ್ಲೇ ನಾನು ಲೋನ್ಗಳು ತೊಗೊಂಡಿರೋದು, ಮಾರ್ಟಿಗೇಜ್ಗಳು ಮಾಡಿ ಎಲ್ಲನೂ. ಒಂದು 80 ಲಕ್ಷ ರೂಪಾಯಿ ಸಾಲ ಇದೆ. ಇದು ಫ್ಯಾಕ್ಟ್ರಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಕ್ಲೀನಾಗಿ ಸುಟ್ಟೋಗಿದೆ ಸರ್. 80 ಲಕ್ಷ. ನಗರಸಭೆಯಿಂದ ಲೈಸೆನ್ಸ್ ತೊಗೊಂಡಿದ್ರಾ ಇಲ್ವಾ? ಸರ್ ಇವತ್ತು ತಗೋಬೇ ಇರೋದು. ಇವತ್ತೇ ಅವ್ರು ಬಂದಿದ್ರು ಮೇಡಮ್ ಅವರು. ಫೋಟೋ ಗೀಟೋ ಎಲ್ಲ ಹಾಕ್ಕೊಂಡಿದ್ದಾರೆ. ಸ್ಕ್ಯಾನರು ಕಳಿಸಿದ್ದಾರೆ. ಇವಾಗ ಸಡನ್ನಾಗಿ ಈಗ ನಾನು ಫೋನ್ಪೇಗೆ ಅಮೌಂಟ್ ಹಾಕಬೇಕಾಗಿತ್ತು. ಅಷ್ಟೊತ್ತರ ಒಳಗಡೆ ಅವರು ಇಲ್ಲೇ ಇದ್ದರು. ಮೇಡಮ್ ಅವರು ಸುಟ್ಬಿಡ್ತಾ ಇದೆ ಬರ್ರಿ ಅಂತ ಹೇಳ್ಬಿಟ್ಟು ಅವರು ಕರ್ಕೊಂಡು ಅಷ್ಟರೊಳಗಡೆ ಫೈರ್ ಇಂಜಿನ್ ಬಂತು. ಒಳಗಡೆ ಹೋಗಿದ್ದೆ ಎಲ್ಲ ಸುಟ್ಟೋಗ್ಬಿಟ್ಟು. ನಗರಸಭೆ ಪೌರಾಯುಕ್ತ ರಮೇಶ್ ಮಾತನಾಡಿ, ಹಿರೇಬಿದನೂರು ಬಳಿ ಫರ್ನಿಚರ್ ಅಂಗಡಿ ಸುಟ್ಟು ಹೋಗಿದ್ದು ಕಾರಣ ತಿಳಿದು ಬಂದಿಲ್ಲ. ಅಂಗಡಿಯವರು ಲೈಸೆನ್ಸ್ ಮಾಡಿಕೊಂಡಿರಲಿಲ್ಲ. ಮಾಡಿಸಿಕೊಂಡರೆ ಅನುಕೂಲವಾಗುತ್ತಿತ್ತು. ಹಾಗಾಗಿ ಅಂಗಡಿ ಮಾಲೀಕರು ಮತ್ತು ಸಾರ್ವಜನಿಕರಿಗೆ ಹೇಳುವುದೇನೆಂದರೆ, ಯಾವುದೇ ಅಂಗಡಿ ತೆರೆಯಬೇಕಾದರೆ ನಗರಸಭೆ ವತಿಯಿಂದ ಲೈಸೆನ್ಸ್ ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು. ಈಗ ಅವರಿಗೆ 80 ಲಕ್ಷ ನಷ್ಟವಾಗಿದೆ ಎಂದು ಹೇಳುತ್ತಿದ್ದಾರೆ. ಲೈಸೆನ್ಸ್ ಇದ್ದಿದ್ರೆ ಅಷ್ಟು ಹಣ ಬರುತ್ತಿತ್ತು ಎಂದು ಹೇಳಿದ್ದಾರೆ. ಗೊತ್ತಾಗ್ತಾ ಇಲ್ಲ. ಶಾರ್ಟ್ ಸರ್ಕ್ಯೂಟಿಂದ ಆಯ್ತಾ ಇಲ್ಲ ಯಾರಾದರೂ ಬೆಂಕಿ ಹಚ್ಚಿದ್ರೆ ವಾರ್ನಿಂಗ್ ಬಂದಾಗ ಏನು ಗೊತ್ತಾಗ್ತಾ ಇಲ್ಲ. ಅದು ಗೊತ್ತಾದ್ಮೇಲೆ ಗೊತ್ತಾಗ್ತದೆ ಏನು ಅಂತ. ಬಟ್ ಟ್ರೇಡ್ ಲೈಸೆನ್ಸ್ ಇಲ್ಲ. ಲೈಸೆನ್ಸ್ ಇಲ್ಲದ್ರಿಂದ ಅವರೆಲ್ಲ ಲೋನ್ ಎಲ್ಲ ಇದೆಯಂತೆ. ಅವರಿಗೆಲ್ಲ ಬೆನಿಫಿಟ್ ಆಗೋದು ಲೈಸೆನ್ಸ್ ತೊಗೊಂಡಿಲ್ಲ ಅವರು. ಅದಕ್ಕೆ ಸಾರ್ವಜನಿಕರಲ್ಲಿ ಒಂದು ಮನವಿ, ಎಲ್ಲರೂ ಪ್ರತಿಯೊಬ್ಬರು ಅಂಗಡಿ ಓಪನ್ ಮಾಡೋದಕ್ಕಿಂತ ಮುಂಚೆ ನಗರಸಭೆಯಿಂದ ಪ್ರತಿಯೊಬ್ಬರು ಸಹ ಲೈಸೆನ್ಸ್ ತೊಗೊಂಡು ಅಂಗಡಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್. ಅಂದಾಜು ಇವಾಗ ಇದು ಎಷ್ಟು ಲಾಸ್ ಆಗಿರ್ಬೋದು ಸರ್? ಅವರಿಗೆ ಲೈಸೆನ್ಸ್ ಇದ್ದರೆ ಎಷ್ಟು ಹಣ ಇದು ಆಗಿರ್ಬೋದು? ಏನು ಲೈಸೆನ್ಸ್ ಇದ್ದರೆ ಅವ್ರದ್ದೇನು ಬೆನಿಫಿಟ್? ಈಗ ಹೆಚ್ಚು ಕಮ್ಮಿ ಒಂದು 80 ಲಕ್ಷ ಲೋನ್ ಮಾಡಿದರೆ 80 ಲಕ್ಷನೂ ಕ್ಲೈಮ್ ಆಗೋದು ಅವ್ರಿಗೆ. 80 ಲಕ್ಷನೂ ಕ್ಲೈಮ್ ಆಗೋದು ಅವ್ರಿಗೆ ಬೆನಿಫಿಟ್ ಆಗ್ತಾಯಿತ್ತು. ಅವರೇನೋ ಲೈಸೆನ್ಸ್ ಇಲ್ಲ ಅಂತಿದ್ದಾರೆ. ಬಟ್ ಏನೋ ಲಾಸ್ಟ್ ಇಯರ್ದು ಬೇರೆ ಅಂಗಡಿದಿದೆ, ಚೆಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಪರಿಶೀಲನೆ ಮಾಡಿ ಹೇಳಿದ್ರೆ ನಾವು ನೋಡಿ ಚೆಕ್ ಮಾಡಿ ಹೇಳ್ತೀವಿ. ಅವ್ರಿಗೆ ಮನವಿ ಮಾಡಿದ್ದೀವಿ ಎಲ್ಲರೂ. ಸರ್, ಹಿರೇಬಿದನೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೆಲವೊಂದು ಕಾರ್ಖಾನೆಗಳಿಗೆ ಲೈಸೆನ್ಸ್ ಇಲ್ಲದೆ ಇರೋದು ಕೇಳ್ಪಟ್ಟಿದ್ದೀವಿ ಸರ್. ಇದ್ರ ಬಗ್ಗೆ ಎಲ್ರಿಗೂ ನಾವು ಕಂಪಲ್ಸರಿ ನಮ್ಮ ಆರೋಗ್ಯ ಶಾಖೆಯಿಂದ ಪ್ರತಿಯೊಬ್ಬರಿಗೂ ನೋಟಿಸ್ಗಳು ಕೊಟ್ಟಿದ್ದೀವಿ. ನಿಮ್ಗೆ ಏನು ಪ್ರಿಮಿಸಸಲ್ಲಿ ಏನು ಬರುತ್ತೆ
ನೀವೆಲ್ಲ ನೀಟಾಗಿ ಇಟ್ಕೊಬೇಕು. ಯಾವುದೇ ರೀತಿ ಶಾರ್ಟ್ ಸರ್ಕ್ಯೂಟ್ ಮತ್ತೊಂದು ಆಗದ ರೀತಿ ಪ್ರತಿಯೊಂದು ನೀಟಾಗಿ ನೋಡಿ ಇಟ್ಕೊಬೇಕು ಅಂತ ಇನ್ನು ಆಲ್ರೆಡಿ ನಾವು ನೋಟಿಸ್ ಶುರು ಮಾಡಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಬಾರಿ ನಾವೇ ವಿಸಿಟ್ ಮಾಡಿ ಪ್ರತಿಯೊಂದು ಅಂಗಡಿಗೂ ಸಹ ನೋಟಿಸ್ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ಕೊತೀವಿ ನಮ್ಮ ಕಡೆಯಿಂದ. ಸ್ಥಳಕ್ಕೆ ನಗರ ಠಾಣೆಯ ಪಿಎಸ್ಐ ಗೋಪಾಲ್ ಮತ್ತು ಸಿಬ್ಬಂದಿ ಅಗ್ನಿಶಾಮಕ ದಳ ಸೇರಿದಂತೆ ನಗರಸಭೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತಿತರರು ಹಾಜರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು.